ಎಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಪ್ರೀತಿಯ ಮಕ್ಕಳೇ, ಸಬ್ಸ್ಕ್ರೈಬರ್ಗಳೇ ಹಾಗೂ ವೆಲ್ ವಿಷರ್ಸ್, ಗಾಡ್ ಬ್ಲೆಸ್ ಯು ಆಲ್. ನೋಡಿ ಸರ್, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಎರಡು ಹಿತನುಡಿ ಏನು ಅಂತ ಹೇಳಿದರೆ, ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಬೇಕು ಸರ್. ಯಾವತ್ತೂ ಈ ಜೀವನ ಕೊನೆಗೊಳ್ಳತ್ತೋ ಯಾರಿಗೂ ಕೂಡ ಗೊತ್ತಿಲ್ಲ. ಇರೋವರೆಗೂ ಜ್ಞಾನವನ್ನು, ನಾಲೆಡ್ಜನ್ನು ಬೇರೆಯವರಿಗೆ ಶೇರ್ ಮಾಡಿ ಹೋಗೋಣ. ಬನ್ನಿ ಸರ್, ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ದಯವಿಟ್ಟು ನಮಗೂ ಕೂಡ ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನೋಡಿ, ನಾಳೆ ನನಗೆ ಗೊತ್ತಿರುವ ಹಾಗೆ ಅರೌಂಡ್ ಎಲ್ಲ ಪ್ಲೇಸ್ಗಳಲ್ಲಿ ನಾಳೆ ಒಂದು ಇಂಗ್ಲೀಷ್ ಎಕ್ಸಾಮ್ ನಡೆಯುವಂಥದ್ದು ಖಚಿತ. ಯಾಕಂದರೆ ಮತ್ತೆ August 15 ಬಂದುಬಿಡ್ತು. ಹಾಗಾಗಿ ಅಷ್ಟು ಒಳಗಡೆ ಮುಗಿಸ್ಬೇಕು ಅಂದರೆ ಇಂಗ್ಲೀಷ್ ಎಕ್ಸಾಮ್ ನಡೆಸ್ತಾರೆ. ಬನ್ನಿ ಸರ್, ಬೆಂಗಳೂರು ಕ್ವಶನ್ ಪೇಪರ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಏನೂ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಭಾಳ ಈಸಿಯಾಗಿರುತ್ತೆ. ಈಗಾಗಲೇ ನಾನು ಇಂಗ್ಲೀಷಿಗೆ ಬೇಕಾಗಿರುವಂತಹ 4 ನನ್ನ ಫೋಟೋ ಎಲ್ಲೆಲ್ಲಿರುತ್ತೋ ಆ ವಿಡಿಯೋ ಬಹಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ ಅಂತ ಇಷ್ಟು ಫಿಕ್ಸ್ ನಿಮ್ಮ ತಲೆನಲ್ಲಿ ಇಟ್ಕೊಳ್ಳಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಫೋಟೋ ಸಮೇತ ನಾನು ವ್ಯಾಲ್ ಪೇಪರ್ ಮೇಲೆ ಏನೋ ಹಾಕಿದ್ದೀನಿ ಅಂದರೆ ನಿಮಗೆ, ನಿಮ್ಮ ಅಂಕಗಳಿಗೆ, ನಿಮ್ಮ ಮಾರ್ಕ್ಸ್ಗಳಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಬಿಫೋರ್ ಐ ಕಮೆಂಟ್ಸ್ ದಿಸ್ ವಿಡಿಯೋ, ಐ ರಿಕ್ವೆಸ್ಟ್ ಯು ಪ್ಲೀಸ್ ಶೇರ್ ಅವರ್ ವಿಡಿಯೋಸ್, ಒಂದು ಲೈಕ್ ಹಾಗೂ ಒಂದು ಕಮೆಂಟ್ಸ್, ಆಯಿತಾ? ಬನ್ನಿ ಸರ್, ಪ್ರಥಮ PUCಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಆಯಿತಾ? ಯಲಹಂಕದ್ದು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ಸ್ ಅಂತ ಇದೆ. ದ ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲಲ್ಲಿ ಯಾರು ಅಂತ ಕೇಳಿದ್ದಾರೆ. ಚೇರ್ಮನ್ ಯಾರು ಅಂತ ನಿಮಗೊಂದು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೆ, FC ಅಂತ ನೆನ್ಪಿಟ್ಕೊಳ್ಳಿ ಅಂತ. F ಅಂದರೆ ಫಾಕ್ಸು, C ಅಂದರೆ ಚೇರ್ಮನ್. ಹಾಗಿದ್ರೆ ಆನ್ಸರ್ ಏನು? ಫಾಕ್ಸ್. ವೆರಿ ಗುಡ್. ನನ್ನ ವೀಡಿಯೋಸನ್ನು ನೋಡಿದ್ರೆ ನಿಮಗೆ ಪ್ರತಿಯೊಂದು ಪಾಠದ ಮೇಲೆ MCQsಗಳು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಸ್ವಲ್ಪ ಬ್ರೌಸ್ ಮಾಡಿ, ನಾಳೆನೇ ಎಕ್ಸಾಮ್ ಇರೋದು. ರಾತ್ರಿ ಸ್ವಲ್ಪ ನೋಡಿದರೆ, ನಾನು ಹೇಳ್ತೀನಲ್ವ, ಕೇಳಿದ್ದು ಸ್ವಲ್ಪ ಮೆಮೊರಿ ಜಾಸ್ತಿ ನೆನಪಿರುತ್ತೆ. ದ ಸ್ಟೋರಿ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್ ಈಸ್ ಎ ಸೆಟ್ ಇನ್ ದಿ ಡ್ಯಾಶ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇದು ಹಾಟ್ ಕ್ವಶನ್ ಕೇಳಬಾರ್ದು, ನೋ ಪ್ರಾಬ್ಲಮ್. ಇದು ಕೂಡ ಭಾಳ ಈಸಿಯಾಗಿರುವಂಥದ್ದು. ಲೇಟ್ ಅಂತ ನೆನ್ಪಿಟ್ಕೊಳ್ಳಿ, 19ನೇ ಶತಮಾನ, 19th century. ದಿ ಸ್ಕೂಲ್ ಇನ್ ದ ಪೊಯಮ್ ದ ಸ್ಕೂಲ್ ಬಾಯ್ ವಾಂಟ್ಸ್ ಟು ಸಿಂಗ್ ವಿತ್ ದ ಡ್ಯಾಶ್. ನೋಡಿ, ಈ ಒಂದು ಪದ್ಯದಲ್ಲಿ ಬಾಲಕ ಯಾರ ಜೊತೆ ಹಾಡು ಹೇಳಬೇಕು ಅಂತ ಇರ್ತಾನೆ ಅಂದರೆ ಪಕ್ಷಿಯ ಜೊತೆ. ಆ ಪಕ್ಷಿಯ ಹೆಸರು ಸ್ಕೈಲಾರ್ಕ್ ಅನ್ನೋದು ಸರಿಯಾದ ಉತ್ತರ. ಇದು ಬಹಳ ಸಲ ರಿಪೀಟ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ ಈ ಪ್ರಶ್ನೆ. ಇಫ್ ದ ಬರ್ಡ್ಸ್ ಆರ್ ನಿಪ್ಡ್ ಡ್ಯಾಶ್ ವಿಲ್ ಬ್ಲೋನ್ ಅವೇ ಅಂತ ಇದೆ, ಅದಕ್ಕೆ ಬ್ಲಾಸಮ್ ವಿಲ್ ಬ್ಲೋನ್ ಅವೇ ಅಂತ, ಸಂತೋಷಗಳು ಹೊಗೆ ಬಿಡ್ತವೆ ಅಂತ. ಹೂ ಬ್ರಾಟ್ ಎ ಬಂಡಲ್ ಆಫ್ ಕ್ರೀಪರ್ಸ್ ಇನ್ ದ ಮೆಡಿಷನಲ್ ಕ್ರೀಪರ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಸನ್ನಪ್ಪ ಅನ್ನೋದು ಸರಿಯಾದ ಉತ್ತರ. 5ನೆಯ ಪ್ರಶ್ನೆಗೆ ಸನ್ನಪ್ಪ ಅನ್ನೋದು ಸರಿಯಾದ ಉತ್ತರ. ಸನ್ನಪ್ಪನಿಗೆ ಇನ್ನೊಂದು ಹೆಸರು ಸನ್ನ ಅಂತ, ಸನ್ನ, ಆಯಿತಾ? 6ನೆಯ ಪ್ರಶ್ನೆ, ಹೂ ವಾಸ್ ಚಂದ್ರು ಅಂತ ಕೇಳಿದ್ದಾರೆ. ಬಹಳ ಈಸಿ ಸರ್. ಅವರೊಬ್ಬ ಪ್ಲ್ಯಾಂಟ್ ಪೆಥಗೋನಿಸ್ಟ್ ಕೂಡ ಹೌದು, ಹಾಗೂ ಪೂರ್ಣಚಂದ್ರ ತೇಜಸ್ವಿ ಅವರ ಗೆಳೆಯ ಕೂಡ ಹೌದು. ನಂತರದಲ್ಲಿ ಈಗ ಬರೋದಾದರೆ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಂತ ಇದೆ. ನೋಡಿ ಸರ್, ಹೌ ಡಿಡ್ ದ ಮ್ಯಾನ್ ಬೈ ಪೀಸ್ ಫೈನಲಿ ಇನ್ ದ ಸ್ಟೋರಿ ದಿ ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್. ಪ್ರೀತಿಯ ಈ ಕ್ವಶನ್ ಪೇಪರ್ ಸೆಟ್ ಮಾಡಿದವರೇ ಹಾಗೂ ಮಕ್ಕಳೇ, ಇದು ಪ್ರಶ್ನೆ 4 ಮಾರ್ಕ್ಸಿಂದಲ್ಲ, ಇದು 6 ಅಂಕದ ಪ್ರಶ್ನೆಯಾಗಿದೆ. ಆದರೂ ಕೂಡ ಇಲ್ಲಿ 4 ಅಂಕಕ್ಕೆ ನೀಡಿದ್ದಾರೆ. ಸೆಕೆಂಡ್ ಕ್ವಶನ್, ಇದನ್ನು ನಿಮಗೆ ಫೈನಲ್ ಎಕ್ಸಾಮಿಗೂ ಬರಲ್ಲ, ಆಯಿತಾ? ನೆಕ್ಸ್ಟ್, ಡಿಸ್ಕ್ರೈಬ್ ದ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಸ್ಕೂಲ್. ಇದು ಫಿಕ್ಸ್ ಕ್ವಶನು. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಈ ಒಂದು ಕ್ವಶನ್ ನಾಳೆ ಇದ್ದೇ ಇರುತ್ತೆ. ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಈ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಸ್ಟೋರಿ ಬಿಹೈಂಡ್ ಮಾರಾಸ್ ಲೂಸ್ ಈಸ್ ಟೀತ್ ಆನ್ ದಿ ರೈಟ್ ಸೈಡ್ ಅಂತ ಇದೆ. ಇದು ಕೂಡ 100% ಫಿಕ್ಸ್ ಕ್ವಶನು. ಎಲ್ಲ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇದು ಭಾಳ ಈಸಿಯಾದಂತಹ ಕತೆ. ಯಾಕೆ ಕಳ್ಕೊತಾನೆ ಅಂದರೆ, ಒಂದಿನ ಹೌದಲ್ವಾ, ಯಾವುದೋ ಒಂದು ಕಡ್ಡಿ ಫಾರೆಸ್ಟಲ್ಲಿ ಏನು ಮಾಡ್ತಾನೆ ಅಂದರೆ ಉಜ್ಜಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಟ್ ಟೈಮ್ ಹಿ ಫೆಲ್ಟ್ ಸೋರ್, ಹಿ ಸ್ಪ್ಯಾಟ್ ಇಟ್, ಹೌದಲ್ವಾ, ಆನ್ ದ ಗ್ರೌಂಡ್. ದಟ್ ಟೈಮ್ ಹಿ ವಾಸ್ ವೆರಿ ಸರ್ಪ್ರೈಸ್ ಟು ಸಿ ಆಲ್ ದಿ ರೈಟ್ ಸೈಡ್ ಆಫ್ ದ ಟೀತ್ ಎಲ್ಲ ಹೊರಗಡೆ ಬಂದಿರ್ತವೆ. ಹಾಗಾಗಿ ಹೇಳ್ತಾನೆ, ಓ ಗಾಡ್, ಐ ಆಮ್ ವೆರಿ ಥ್ಯಾಂಕ್ಫುಲ್, ಐ ಡಿಡ್ಂಟ್ ಬ್ರಷ್ ಮೈ ಲೆಫ್ಟ್ ಸೈಡ್ ಆಫ್ ದ ಟೀತ್ ಅಂತ. ಈ ಭಾಳ ಕಾಮಿಡಿಯಾಗಿರೋವಂಥ ಸ್ಟೋರಿ, ಭಾಳ ಚೆನ್ನಾಗಿದೆ. ಟೆಕ್ಸ್ಟ್ ಬುಕ್ಕಲ್ಲೇ ಓದಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ ಸರ್. ವಿಡಿಯೋ ನೋಡ್ತಾ ದಯವಿಟ್ಟು ತಾವುಗಳು ಎಲ್ಲರೂ ಕೂಡ, ಆಯಿತಾ, ಏನು ಮಾಡಬೇಕು ಹೇಳಿ ನೋಡೋಣ. ಏನು ಮಾಡ್ತೀರಾ? ವೆರಿ ಗುಡ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಶಾಲೆಯಲ್ಲಿ ಯಾವುದು ನಾನೀಗ ಅಪ್ಲೋಡ್ ಮಾಡಿದ್ದೀನಲ್ವಾ, ಈ ಒಂದು ಕಾಲೇಜಲ್ಲಿ ಸಂಪೂರ್ಣವಾಗಿ ಪಾಠನೇ ಮುಗಿಸಿಲ್ಲ. 4 ಚಾಪ್ಟರ್ಗಳಿದ್ದಾವೆ. ಓರೋ ಮನುಷ್ಯಂ ಪಾಠನೇ ಕೊಟ್ಟಿಲ್ಲ. ಹಾಗಾಗಿ ಆ ಓರೋ ಮನುಷ್ಯಮು ನಿಮ್ಮ ಕಾಲೇಜಲ್ಲಿ ಓರೋ ಮನುಷ್ಯನ್
ಪಾಠ ಇದಲ್ವ ಆಗಿದ್ದರೆ ಅಲ್ಲಿ 2 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು. ಡಿಸ್ಕ್ರೈಬ್ ದ ಪ್ಲೇಸ್ ಆ್ಯಂಡ್ ದಿ ಪೀಪಲ್ ಆಫ್ ದ ಬಿಗ್ ಸಿಟಿ ಅಂತ. ಇನ್ನೊಂದು ಪ್ರಶ್ನೆ ಯಾವುದು ಅಂತ ಹೇಳಿದರೆ ಹೌ ಡಸ್ ದಿ ನರೇಟರ್ ಹೌದಲ್ವ ಹ್ಯುಮಿಲಿಯೇಟೆಡ್ ಇನ್ ದಿ ಕ್ರೌಡೆಡ್ ರೆಸ್ಟೋರೆಂಟ್ ಅಂತ ಯಾವ ರೀತಿಯಾಗಿ ಅವನಿಗೆ ಅವಮಾನ ಮಾಡಲಾಯಿತು ಅನ್ನೋದು ಸರಿಯಾದ ಪ್ರಶ್ನೆ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಬನ್ನಿ ಸರ್, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ಇಟ್ ಅಂತ ಇದೆ. ಇಲ್ಲಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಯಾಕೆ ಹೇಳಿ, ನಿಮಗೆ ಯಾವುದೋ ಒಂದು ಪ್ಯಾಸೇಜ್ ಕೊಡ್ತಾರೆ, ನೀವು PUC ಬಂದಿದ್ದೀರಾ ಅಂದರೆ ಆ ಪ್ಯಾಸೇಜನ್ನು ಓದ್ಕೊಂಡು ತಾವುಗಳು ಆರಾಮಾಗಿ ಬರೆದು ಏನು ಮಾಡ್ಬೋದು ಅಂದರೆ ಅಂಕಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಆ ಪ್ಯಾಸೇಜಲ್ಲಿ ಒಂದು ಕ್ವಶನ್ಸ್ ಇರುತ್ತೆ. ಯಾವುದು ಅಂತ ಹೇಳಿದರೆ ನೋಡಿ, ಈಗ ಗಿವ್ ಎ ಸಿನೋನಿಮ್ ಟು ದ ವರ್ಡ್ ಇನ್ಆ್ಯಕ್ಟಿವ್ ಅಂತ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮಿಗೆ ಯಾವುದೇ ಕಾರಣಕ್ಕೂ ಇದು ಬರಲ್ಲ ಸಿನೋನಿಮ್ ಅಂತ. ನಿಮಗೆ ಬರೋದು ಪ್ರಿಫಿಕ್ಸು ಸಫಿಕ್ಸು. ಹೀಗೆ ಮಾಡೇ ಪೇಪರಿನ ನಾನು ಹೇಳಿದ್ನಲ್ವ, ಈಗ ಅಲ್ಲಿ ಎಷ್ಟೆಷ್ಟು ಪಾಠನೇ ಮುಗಿಸಿಲ್ಲ ಇವರು ಬರೀ 3 ಚಾಪ್ಟರ್ ಮೇಲೆ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಏನೇನು ಹೇಳಿದಾರೋ ಅದನ್ನು ಫಾಲೋ ಮಾಡಿದರೆ ಇಂಗ್ಲೀಷಲ್ಲಿ ಒಳ್ಳೆಯ ಅಂಕಗಳನ್ನು ತಾವುಗಳು ತೆಗೆದುಕೊಳ್ಳಬಹುದು. ಗ್ರಾಮರಲ್ಲಿ ವೀಕ್ ಇದ್ದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಪಾಠದ ಮೇಲೆ ನಿಮಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗುತ್ತವೆ. ಈಗ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ, ವಿತ್ ದಿ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಆರ್ಟಿಕಲ್ಸ್ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಡಬೇಕು, ರೂಲ್ಸ್ ಇರೋದೇ ಹಾಗೆ, ಆದರೆ ಅವ್ರು ಕೊಟ್ಟಿಲ್ಲ. ಆದರೂ ಕೂಡ ನಿಮಗೂ ಗೊತ್ತಿರಲಿ, ಆರ್ಟಿಕಲ್ಸ್ ಅಂತ ಹೇಳಿದರೆ ಎ ಆ್ಯಂಡ್ ದಿ 3 ಇವು ಆಯಿತಾ. ಆ 3ರಲ್ಲೇ ಯಾವುದೋ ಒಂದು ಆನ್ಸರ್ ಆಗಿರಬೇಕು. ನೀವು ಆಫು ಇನ್ನು ಇದನ್ನೆಲ್ಲ ಬರೆದ್ರೆ ಅದನ್ನು ಪ್ರಿಪೋಸಿಷನ್ಸ್ ಅಂತ ಕರಿತೇವೆ. ಹಾಗಿದ್ರೆ 16ನೇ ಪ್ರಶ್ನೆ ಆಯಿತಾ. ಇದಕ್ಕೆ 1 2 3 4 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ಕೂಡ ಕ್ವಶನ್ ಪೇಪರ್ ಪ್ಯಾಟ್ರನ್ನು ತಪ್ಪಾಗಿರುವಂಥದ್ದು. ಕೇವಲ 3 ಅಂಕಕ್ಕೆ ಕೊಡಬೇಕಾಗಿತ್ತು, ಆದರೆ ಇವರು ಕೂಡ ಫಾಲೋ ಮಾಡಿಲ್ಲ. ಏನಿಹೋ ಆಗಿರುವಂತಹ ಒಂದು ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಐ ಆಮ್ ಗೋಯಿಂಗ್ ಟು ಟ್ರಾವೆಲ್ ಟು ಡಿಫ್ರೆಂಟ್ ಪ್ಲೇಸಸ್ ಆಫ್ ದಿ ವರ್ಲ್ಡ್ ಅಂತ ಬರಬೇಕು. ಪ್ರಪಂಚ ಆಯಿತಾ, ದಿ ಅಂತ ಬರೀರಿ. ಐ ಸಾ ಎ ವರ್ಲ್ಡ್ ಟೂರ್ ಆಫರ್ಸ್ ಇನ್ ದಿ ಹಿಮಾಲಯನ್ ಟೈಮ್ಸ್ ಅಂತ. ದಿ ಹಿಮಾಲಯನ್ ಆಯಿತಾ. ನೋಡಿ, ಈಗ ಮೊದಲನೆಯ ಆನ್ಸರ್ ಏನು ದಿ, ಎರಡನೆಯ ಆನ್ಸರು ಅ, ಮೂರನೆಯ ಆನ್ಸರು ಮತ್ತೆ ದಿ ಆಯಿತು. ಸೊ ಐ ಸೈನ್ಡ್ ಅಪ್ ಫಾರ್ ಡ್ಯಾಶ್ ಟೂರ್, ಹೌದಲ್ವಾ. ದಿ ಟೂರ್ ಅನ್ನೋದು ಮತ್ತೆ ಸರಿಯಾದ ಉತ್ತರ ಆಗತ್ತೆ. ನಂತರದಲ್ಲಿ ಐ ವಾಸ್ ಎಕ್ಸೈಟೆಡ್ ಆ್ಯಂಡ್ ವೇಟೆಡ್ ಫಾರ್ ದ ಡೇ ಟು ಅರೈವ್, ಮತ್ತೆ ದಿ ಬಂತು, ಎಲ್ಲ ಡ್ಯಾಶಿಗೂ ಡಿ ಇದೆ. ಎರಡನೇ ದಿ ದ, ಎರಡನೇ ಡ್ಯಾಶ್ ಮಾತ್ರ ಎ ಇದೆ. ಬನ್ನಿ ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಇದು ಕೂಡ 3 ಅಂಕಕ್ಕಿರೋದು 5 ಅಂಕಕ್ಕೆ ಕೊಟ್ಟಿದ್ದಾರೆ. ಅಂದರೆ ಮನಸ್ಸಿಗೆ ಬಂದಂತೆ ಪೇಪರನ್ನು ರೆಡಿ ಮಾಡಿಬಿಟ್ಟು ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಏನಿಹೋ ಈ ಪೇಪರ್ ನೋಡ್ತಾ ಇದ್ದರೆ ಆ ಕಾಲೇಜಿನವರಿಗೆ ಸ್ವಲ್ಪ ಬುದ್ಧಿವಾದ ಹೇಳಬೇಕು, DDPನವರು ಆಯಿತಾ, ಈಗೆಲ್ಲ ಮಾಡಿಬಿಡ್ರಪ್ಪ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಮೈ ನೈಬರ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್, ಮೈ ಹೋಮ್ ಈಸ್ ಲೊಕೇಟೆಡ್ ಡ್ಯಾಶ್ ಆ್ಯನ್ ಅಪಾರ್ಟ್ಮೆಂಟ್ ಅಂತ ಇದೆ. ಭಾಳ ಈಸಿ ಅಲ್ವಾ. ಇನ್ ಆ್ಯನ್ ಅಪಾರ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ ನೋಡಿ, ಎಟ್ ಟು, ಇನ್ನು, ಆನು, ಬೈ ಟು, ಇದು ಯಾವುದಾದ್ರಲ್ಲಿ ಒಂದು ಯೂಸ್ ಮಾಡಿ ಅಂತ. ಮೊದಲನೇ ಆನ್ಸರು ಇನ್ ಆಗುತ್ತೆ. ಹಾಗೂ ಸೂಪರ್ ಮಾರ್ಕೆಟ್ ಎಲ್ಲಿದೆ ಅಂದರೆ ಬೈ ಅಂತ ಬರೀಬೇಕಾಗತ್ತೆ, ಅಲ್ಲಿ ಅಂತ. ಬೈ ದಿ ಆ ಕಡೆ ಅಂತ ಆಯಿತಾ. ಆ ರೀತಿಯಾಗಿ ಫಸ್ಟ್ ಆನ್ಸರ್ ಇನ್ ಆಗುತ್ತೆ, ಸೆಕೆಂಡ್ ಆನ್ಸರು ಬೈ ಅಂತ ಆಗುತ್ತೆ. ನಂತರದಲ್ಲಿ ಟು ಗೋ ಅಂತ ಆಗುತ್ತೆ. ಯಾವತ್ತು ಕೂಡ ಗೋ ಬಂತು ಅಂದರೆ 90% ಅದರ ಹಿಂದೆ ಯಾವತ್ತು ಕೂಡ ಟು ಬರುತ್ತೆ. ಟು ಗೋ ಶಾಪಿಂಗ್ ಅಂತ ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಏನಂತೀರಾ, ಡ್ಯಾಶ್ ಹ್ಯಾವ್ ಪಿಕ್ನಿಕ್ಸ್ ನೋಡಿ. ವೇರ್ ಮೈ ಫ್ಯಾಮಿಲಿ ಲೈಕ್ಸ್ ಟು ಹ್ಯಾವ್ ಪಿಕ್ನಿಕ್ಸ್, ಮತ್ತೆ 2 ಆನ್ಸರ್ ಬಂತು. ಒಂದನೇ ಆನ್ಸರು ಇನ್ನು, ಎರಡನೇ ಆನ್ಸರು ಬೈ, ಥರ್ಡ್ ಆನ್ಸರು ಟು, ಫೋರ್ತ್ ಆನ್ಸರ್ ಕೂಡ 2 ಆಗುತ್ತೆ. ಕೊನೆಯದಾಗಿ ಆನ್ ವೀಕೆಂಡ್ಸ್ ಅಂತ ಆಗುತ್ತೆ ಆಯಿತಾ. ಬನ್ನಿ ಸರ್, ಇದು ನಿಮಗೆ ಭಾಳ ಇಂಪಾರ್ಟೆಂಟು, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಆದರೆ ಏನಂತೀರ, ಪ್ಯಾಸೇಜೇ ಬೇರೆದು ಬರೆದಿರ್ತಾರೆ. ಇದನ್ನು ಹೇಗೆ ಅಂತ ಕಲಿಸ್ತೀನಿ. ಅಂದರೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ತಾವುಗಳು ಕಲೀರಿ. 5 ನಿಮಿಷ ಸಾಕು ಕಲೀಲಿಕ್ಕೆ, ಆರಾಮಾಗಿ ಅಂಕಗಳು ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಹಾಗಿದ್ರೆ ಅರ್ಥ ಏನು ಅಂತ ಹೇಳಿದರೆ, ಕೊಟ್ಟಿರುವ ವರ್ಬು ಅವರೇ ಹೇಳ್ತಾ ಇದ್ದಾರೆ, ಬ್ರಾಕೆಟಲ್ಲಿ ವರ್ಬ್ಸನ್ನು ಕೊಟ್ಟಿದ್ದೀನಿ ಪುಟಾಣಿಗಳೇ ಮಕ್ಕಳೇ. ವಾಟ್ ಯು ಶುಡ್ ಡೂ, ಯು ಶುಡ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ಇದನ್ನು ನಾನು ಹೇಳ್ತಾ ಇರೋದು ಈಸಿ ಶಾರ್ಟ್ಕಟ್ಟಾಗಿ ನನ್ನ ಮಕ್ಕಳು ಖುಷಿಯಾಗಿರಲಿ ಅಂತ. ನೋಡಿ, ಈಗ ಹೇಳ್ತೇನೆ ಆನ್ಸರು. ಲಾಸ್ಟ್ ವೀಕೆಂಡ್ ಐ ವಿಸಿಟೆಡ್ ಅನ್ನೋದು ಸರಿಯಾದ ಉತ್ತರ ಆಯಿತಾ. ವಿಸಿಟಿಗೆ ಪಾಸ್ಟ್ ಟೆನ್ಸ್ ಏನು ಅಂದರೆ ವಿಸಿಟೆಡ್ ಆಯಿತಾ. ನಂತರದಲ್ಲಿ ಆ್ಯಂಡ್ ನೋಡಿ ಓನ್ ಅಂತ ಇದೆ, ಅದನ್ನು ಓನ್ಡ್ ಅಂತ ಬರೀರಿ, ಮುಗೀತು. ಮೈ ಅಂಕಲ್ ಸ್ಟೀವ್ ಲೈಕ್ಡ್ ಅನ್ನೋದು ಆಯಿತಾ ಸರಿಯಾದ ಉತ್ತರ.
ನಂತರದಲ್ಲಿ ಹಿ ವೆಂಟ್ ಅನ್ನೋದು ಗೋಗೆ ಗಾನ್ ಅಲ್ಲ ಪಾಸ್ಟ್ ಟೆನ್ಸು, ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಗೋಗೆ ಪಾಸ್ಟ್ ಟೆನ್ಸು ವೆಂಟ್ ಆಗುತ್ತೆ. ಹಿ ವೆಂಟ್ ಟು ಅ ಕ್ಯಾಟಲ್ ಮಾರ್ಕೆಟ್ ಲಾಸ್ಟ್ ಮಂತ್ ಆ್ಯಂಡ್ ಬಾಟ್ 5 ನ್ಯೂ ಕೌಸ್. ಮೈ ಆಂಟ್ ಸೆಲೆಬ್ರೇಟೆಡ್ ದ ನ್ಯೂ ಆಯಿತಾ ಪರ್ಚೇಸ್ ಆ್ಯಂಡ್ ಡ್ಯಾಶ್ ಬೇಕ್ ಅಂತ ಇದೆ ಎ ಕೇಕ್ ಆ್ಯಸ್ ಎ ಸರ್ಪ್ರೈಸ್. ಇದಾಗಿರುವಂಥ ಕತೆ. ಬೇಕ್ ಆಲ್ರೆಡಿ ಕುಕ್ ಆಗಿತ್ತು ಅಂತ ಅದನ್ನು ಬೇಕ್ಡ್ ಅಂತ ಕರಿತೀವಿ. ಇಷ್ಟು ಈಸಿಯಾಗಿ ಇರುವಂಥದ್ದು. ಯಾರಿಗೆ ಅರ್ಥ ಆಗಲ್ವೋ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ವೀಡಿಯೋಸ್ಗಳು ಹಾಗೂ ನಿಮಗೆ ಗ್ರಾಮರ್ಗಳು ಇಂಪಾರ್ಟೆಂಟ್ ಎಕ್ಸಾಮಿಗೆ ಇರುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ದಯವಿಟ್ಟು ಅದನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಒಂದು ಭರವಸೆಯೊಂದಿಗೆ ನಾಳೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳಿಸ್ತೀರಾ ಅಂತ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ,